New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲನೇ 2 ವಚನಗಳನ್ನು ಓದುತ್ತೇನೆ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನೂ ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಆಜ್ಞಾಪನೆ ಕೊಡು. ಅಧಿಕಾರಿಗಳಿಗೆ ಅಧಿಪತಿಗಳಿಗೆ ಅಧೀನತೆ, ಸಬ್ಮಿಷನ್ ಟು ರೂಲರ್ಸ್ ಆ್ಯಂಡ್ ಅಥಾರಿಟೀಸ್. ಕಳೆದ ವಾರ ಕ್ರೈಸ್ತರ ಪರಿಣಾಮ ಸಮಾಜದ ಮೇಲೆ ಆಗುವಂಥದ್ದು ನಾವು ನಮ್ಮ ಸಭೆಗಳಲ್ಲಿ, ನಮ್ಮ ಆಲಯಗಳಲ್ಲಿ, ನಮ್ಮ ದೇವಸ್ಥಾನಗಳಲ್ಲಿ ಮಾಡುವ ಪ್ರಸಂಗಗಳಿಂದ ಅಲ್ಲ, ಬದಲಾಗಿ ನಮ್ಮ ಪರಿಣಾಮತೆ ಅಂದರೆ ಕ್ರೈಸ್ತ ವಿಶ್ವಾಸಿಗಳ ಅಥವಾ ಸಭೆಯ ಪರಿಣಾಮತೆ ಸಭೆಯ ಹೊರಗೆ ನಾವು ಬಾಳುವ ವಿಧಾನದಿಂದಲೇ. ಸಭೆ ಒಳಗೆ ಪ್ರಸಂಗ, ವೇದವಾಕ್ಯ ಅದೆಲ್ಲ ಪರಿಣಾಮ ಮಾಡುವುದು, ಬದಲಾಗಿ ಹೊರಗೆ. ಲಾಸ್ಟ್ ವೀಕ್ ವಿ ಸೆಡ್ ದಟ್ ಅವರ್ ಕ್ರಿಶ್ಚಿಯನ್ ಇಂಪ್ಯಾಕ್ಟ್ ಆರ್ ಇನ್ಫ್ಲುಯೆನ್ಸ್ ಆನ್ ಸೊಸೈಟಿ or on the outer world does not depend upon our preaching or teaching in the church. Whatever we do in the church, Bible study, preaching, teaching, prayer, that will not impact. Instead, it is how we as Christians live our lives outside the church is what impacts the society. ಸುವಾರ್ತೆಯನ್ನು ನಾವು ಸಾರುವುದು ಮಾತ್ರ ಸಾಲದು. ಏನಾಗಬೇಕು? ನಮ್ಮ ಬಾಳು, ನಮ್ಮ ಜೀವನ ಸುವಾರ್ತೆಯನ್ನು ಅನುಷ್ಠಾನಕ್ಕೆ ತರಬೇಕು. ಅಥವಾ ಜನರು ಕೇವಲ ಸುವಾರ್ತೆಯನ್ನು ಕೇಳುವುದರಿಂದ ಪ್ರಯೋಜನ ಲಾಭ ಆಗುವುದಿಲ್ಲ, ಬದಲಾಗಿ ಅವರು ಸುವಾರ್ತೆಯನ್ನು ನೋಡಬೇಕಾಗಿದೆ. ಎಲ್ಲಿ ಕಾಣ್ತದೆ ಸುವಾರ್ತೆ? ಸತ್ಯವೇದವನ್ನು ಯಾರು ಓದುವುದಿಲ್ಲ. ಅವರಿಗೆ ಸುವಾರ್ತೆ ಕಾಣಬೇಕೆಂದರೆ ನಮ್ಮ ಬಾಳು, ಕ್ರಿಸ್ತನನ್ನು ನಂಬಿರುವವರ ಬಾಳು. We Christians or believers are not expected merely to preach the gospel, but we are exhorted by Paul to live the gospel. In other words, people should not only hear the gospel, instead they should be able to see the gospel. Where do they see it? Not within the church, but the way we live outside the church. 3:1 ಅಲ್ಲಿ ಒಂದು ಅಪ್ಪಣೆ ಅಥವಾ ಒಂದು ಆಜ್ಞೆ ನಮಗಿದೆ. ಏನೆಂದರೆ, ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನತೆ ಅಗತ್ಯ ಎಂಬುದಾಗಿ ಹೇಳ್ತಾನೆ. In 3:1 Paul is almost giving us
an exhortation or a command which says, be submissive to rulers and authorities. ಈ ವಾಕ್ಯದಲ್ಲಿ ಎರಡೆರಡು ನಾಮಪದಗಳು, ಎರಡು ಕ್ರಿಯಾಪದಗಳು ಉಪಯೋಗಿಸಲ್ಪಟ್ಟಿವೆ. ಕಾರಣ ಏನು? ಇದಕ್ಕೆ ಇಮ್ಮಡಿಯ ಅರ್ಥವಿದೆ. The use of double nouns and double verbs in verse 3:1 has its double emphasis. Paul did not merely by accident use this. ಆಕಸ್ಮಿಕವಾಗಿ ಏನು ಪೌಲನು ಈ ಎರಡೆರಡು ನಾಮಪದಗಳು ಕ್ರಿಯಾಪದಗಳನ್ನು ಉಪಯೋಗಿಸಲಿಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿಯೇ ಆತನು ಉಪಯೋಗಿಸಿದ. ಈ ಇಮ್ಮಡಿಯ ಉಪಯೋಗ ಅಂದರೆ ಯಾರ್ಯಾರು ಅಧಿಪತಿಗಳು, ಅಧಿಕಾರಿಗಳು, ಬಹುವಚನದಲ್ಲಿದೆ. ಅಧಿಪತಿಗೆ ನೀವು ಅಲ್ಲ, ಅಧಿಕಾರಕ್ಕೆ ಅಲ್ಲ, ಬದಲಾಗಿ ಅಧಿಪತಿಗಳು, ಅಧಿಕಾರಗಳು ಎಂಬುದಾಗಿ ಬಹುವಚನ. ಏನಾಗಬೇಕು? ವಿಧೇಯತೆ ಮುಖ್ಯ. ಎರಡೆರಡು ಸಾರಿ ಇದನ್ನು ಹೇಳಿರುವುದು ವಿಧೇಯತೆಯ ವಿಶೇಷತೆಯನ್ನು, ಮುಖ್ಯತೆಯನ್ನೆಂಬುದಾಗಿ ಒತ್ತಿ ಹೇಳಿರುವ ಇಲ್ಲಿ. ದ ಡಬಲ್ ಯೂಸ್ or the use of plurals, rulers, authorities, only stresses the importance of our obedience. ನಾವು ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ ಪ್ರಾರ್ಥನೆ ಮಾಡಬೇಕೆಂದು ಪೌಲನು ಮೊದಲನೇ ತಿಮೋತಿ 2:2 ಹೇಳಿದ್ದಾನೆ. ಆದ್ದರಿಂದ ನಾವು ಎಲ್ಲ ಸಭೆಗಳಲ್ಲಿ, ಎಲ್ಲ ನಮ್ಮ ಆರಾಧನೆ ಸಮಯದಲ್ಲಿ ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ, ನಮ್ಮ ಮುಖಂಡರಿಗೆ ಅಂದರೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ, ಎಲ್ಲ ಮಂತ್ರಿಗಳು, ಎಲ್ಲ ಅಧಿಕಾರ ವರ್ಗದವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ನಾವು. ಇದು ಪೌಲನು ತಿಮೋತಿಗೆ ಹೇಳಿದಂತೆ. ವಿ ಆರ್ ನಾಟ್ ಓನ್ಲಿ ಟು ಪ್ರೇ ಫಾರ್ kings and authorities, as we are encouraged in 1 Timothy 2:2. We pray in our churches for our government, our prime minister, our chief minister, and all those who are in authority. ಇವರಿಗೆ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಪೌಲನು ಹೇಳುವುದು, ಇವರಿಗೆ ನಾವು ಅಧೀನರಾಗಿರಬೇಕು. ನಾಟ್ ಓನ್ಲಿ ಡು ವಿ ಪ್ರೇ ಫಾರ್ ದೆಮ್, ಬಟ್ ವಿ ಆರ್ ಎಕ್ಸಾರ್ಟೆಡ್ ಟು ಒಬೇ ದೆಮ್. ಏನರ್ಥ ಇಲ್ಲಿ ಅಂದರೆ, ಯಾವುದೇ ಸರ್ಕಾರವಾಗಲಿ, ಯಾರೇ ಅಧಿಕಾರದಲ್ಲಿರಲಿ, ಕ್ರೈಸ್ತರಾದ ನಾವು ಎಲ್ಲರಿಗೆ ವಿಧೇಯರಾಗಿರಬೇಕು. ವಿಧೇಯತೆ ಅಂದರೆ ನಮ್ಮಲ್ಲಿ ತಗ್ಗಿ ಬಗ್ಗಿ ನಡೆಯುವಂಥದ್ದು, ನಮ್ರತೆ ಅಗತ್ಯ. ಹೀಗಿದ್ದರೆ ಮಾತ್ರ 3:1 ಯಾಕೆ ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ ವಿಧೇಯರಾಗಿರಬೇಕೆಂದರೆ, ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ವಿಧೇಯತೆ ಇಲ್ಲದೆ ಪೌಲನು ಹೇಳುವುದೇನೆಂದರೆ, ಅಂದರೆ ನಮಗಿಂತ ಉತ್ತಮ ಹಂತದಲ್ಲಿರುವವರಿಗೆ ವಿಧೇಯತೆ ಇಲ್ಲದಿದ್ದರೆ ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗುವುದಿಲ್ಲ. ಎಷ್ಟು ಸತ್ಕಾರ್ಯ? 1, 2? ಅಲ್ಲಿ ಸಹ ಬಹುವಚನ ಹೇಳ್ತಾನೆ, ಸಕಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಎಂಬುದಾಗಿ. When Paul says obey authorities and rulers, we are to obey our government, whichever government, whoever is in authority,
we have to be submissive to them. We have to obey them. Because in verse 1 of chapter 3, he says, we need to be submissive to rulers and authorities, to be obedient, to be ready for every good work. Every good work, not just one or two. It is only obedience and submissiveness, therefore, results in good works. That's what Paul is saying here. ಮೊದಲನೇದಾಗಿ ಅಧಿಪತಿಗಳಿಗೆ, ಅಧಿಕಾರಿಗಳಿಗೆ ನಾವು ವಿಧೇಯರಾಗಿರಬೇಕು. First and foremost, in verse 1 he says, be submissive to rulers and authorities. ಎರಡನೇದಾಗಿ, ಕ್ರೈಸ್ತರು ಯಾರನ್ನೂ ದೂಷಿಸಬಾರದು. ಎರಡನೇ ವಚನ, ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಿ ಎಂಬುದಾಗಿ ಅವರಿಗೆ ಜ್ಞಾಪಕ ಕೊಡು ಎಂಬುದಾಗಿ ತೀತನಿಗೆ ಹೇಳ್ತಾನೆ. ಇದನ್ನು ಹೇಳಿದ ಪರಿಸರ ಮುಖ್ಯ. ಯಾವ ವಾತಾವರಣದಲ್ಲಿ ಇದನ್ನು ಹೇಳಿದ, ಇದು ಮುಖ್ಯ. In verse 2, he says to speak evil of no one, to avoid quarreling, to be gentle, and to show perfect courtesy towards all people. That is the second thing he is saying. First is submissive to authorities. Secondly, do not speak evil of anyone. It is important for us to notice the context in which he is talking about not speaking evil. ಯಾರಿದ್ದಾರೆ ಅಧಿಕಾರದಲ್ಲಿ? ಹಿಂದಿನ ವಚನದಲ್ಲಿ ಯಾರೇ ಅಧಿಕಾರಿಗಳಾಗಿರಲಿ, ಯಾರೇ ಅಧಿಪತಿಗಳಾಗಿರಲಿ, ಯಾವುದೇ ಸರ್ಕಾರವಾಗಿರಲಿ, ರಾಜಕೀಯ ಇತ್ಯಾದಿಗಳಿಗೆ ನಾವು ಅಧೀನರಾಗಿರುವ ಬದ್ಧತೆಯಲ್ಲಿದ್ದೇವೆ ಎಂಬುದಾಗಿ ಒತ್ತಿ ಹೇಳ್ತಾನೆ. ಪರಿಸರ ನಮ್ಮ ಸರ್ಕಾರ, ನಮ್ಮ ಸಮಾಜ, ನಮ್ಮ ನಾಯಕರು, ನಮ್ಮ ಪ್ರತಿಕ್ರಿಯೆ ವಿಧೇಯತೆ. ಇದರಿಂದ ಸತ್ಕಾರ್ಯಗಳು ಉಂಟಾಗ್ತವೆ ಮತ್ತು ಯಾರನ್ನು ನಾವು ದೂಷಿಸುವುದಿಲ್ಲ. Now, what is the context in which he is talking? He says, rulers and authorities. That means, irrespective of the ones who govern us, whichever is the government, it doesn't matter. Whichever political party or authority, we need to be submissive. That is the context. And ಆದರೆ ಈ ಪರಿಸರ ನಮಗೆ ವಾಕ್ಯವನ್ನು ಎಚ್ಚರಿಸ್ತದೆ. ಏನೆಂದರೆ, ನಾವು ಅಧಿಕಾರಿಗಳನ್ನು, ಅಧಿಪತಿಗಳನ್ನು ದೂಷಿಸಬಾರದು ಎಂಬುದಾಗಿ. ಇಟ್ ಈಸ್ exhortation that comes from Paul that we should not speak evil of authorities, any authority above us. ಸಾಧಾರಣವಾಗಿ ನಾವೇನು ಮಾಡ್ತೇವೆ? ನಾವು ದೇವರ ಮಕ್ಕಳು, ನಾವು ವಿಶ್ವಾಸಿಗಳು ಎಂಬುದಾಗಿ ಈ ಒಂದು ಹೆಮ್ಮೆಯ ಭಾವದಿಂದ ಕೆಲವರನ್ನು, ಅಂದರೆ ಈ ಪರಿಸರದಲ್ಲಿ ಅಧಿಕಾರಿಗಳನ್ನು ನಾವು ದೂಷಿಸ್ತೇವೆ. ಆಗಬಾರದು ಎಂಬುದಾಗಿ ಪೌಲನು ಹೇಳೋದು. ಇಟ್ ಈಸ್ ಕಾಮನ್ ಅಮಂಗ್ ಅಸ್ ಬಿಕಾಸ್ ವಿ ಆರ್ ಕ್ರಿಶ್ಚಿಯನ್ಸ್, ವಿ ಆರ್ ಬಿಲೀವರ್ಸ್, ಟು ಸ್ಪೀಕ್ ಅಗೇನ್ಸ್ಟ್ ದಿ ಅಥಾರಿಟೀಸ್. Paul says no. He says speak evil of no one. What is the context? He's talking about our superiors, our authorities, our rulers.
ನಾವು ದೂಷಿಸುವವರಾದರೆ ದೂಷಣೆಯಿಂದ ಏನಾಗ್ತದೆ ಹೇಳ್ತಾನೆ ನೋಡ್ರಿ. ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಅಂದರೆ ಏನಾಗ್ತದೆ? ದೂಷಣೆಯಿಂದ ಕುತರ್ಕದಿಂದ ಜಗಳದಿಂದ ಮನಸ್ತಾಪ, ಇವೆಲ್ಲ ಪ್ರಾರಂಭ ಆಗ್ತದೆ. ಯಾಕೆ ನಾವು ದೂಷಣೆ ಮಾಡ್ತೇವೆ? ನಮ್ಮಲ್ಲಿ ಯಾಕೆ ಕಲೋಹಲ? ನಮ್ಮಲ್ಲಿ ಯಾಕೆ ಹೋರಾಟಗಳು? ನಮ್ಮಲ್ಲಿ ಯಾಕೆ ಜಗಳಗಳು? ನಮ್ಮಲ್ಲಿ ಯಾಕೆ ಪಂಗಡಗಳು, ವಿಂಗಡಗಳು? ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗೋದು ಯಾಕೆ? ಪೌಲನು ಹೇಳ್ತಾನೆ, ನೀವು ಒಬ್ಬರನ್ನೊಬ್ಬರು ದೂಷಿಸ್ತೀರಿ. ಅಧಿಕಾರಿಗಳನ್ನು ದೂಷಿಸಬಾರದು. Paul says, speaking evil of others has a result. Verse 2, to speak evil of no one, to avoid quarreling. Where does quarrel begin? We begin to speak evil about others and authorities. And why is there unrest in us? Why there is confusion? Because we cannot stand another person. And we quarrel. There is misunderstanding. There is division. Paul says it's because you speak evil against another person. ನೋಡಿ, ಜಗಳ, ಕುತರ್ಕ ಮತ್ತೊಬ್ಬರನ್ನು ಗೆಲ್ಲುವುದಿಲ್ಲ. ನಾವು ಕ್ರೈಸ್ತರಾಗಿದ್ದುಕೊಂಡು, ವಿಶ್ವಾಸಿಗಳಾಗಿದ್ದುಕೊಂಡು, ಉತ್ತಮ ಪ್ರಜೆಗಳಾಗಿ ಎಲ್ಲರನ್ನೂ ನಾವು ಹೇಗೆ ನೋಡಬೇಕಂದ್ರೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಅವ್ರಿಗೆ ಗೊತ್ತಿದೆ, ಆದರೆ ಮರ್ತಿರ್ಬೋದು. ಯಾರಿಗೆ? ಎಲ್ಲ ಮನುಷ್ಯರಿಗೆ, ಬಡವರೋ ಬಲ್ಲಿದರೋ, ಸ್ನೇಹಿತರೋ ಶತ್ರುಗಳೋ, ವಿದ್ಯಾವಂತರೋ ಅವಿದ್ಯಾವಂತರೋ, ಯಾರೇ ಆಗಿರಲಿ ಎಲ್ಲರನ್ನೂ ನಾವು ಮರ್ಯಾದಿಸಬೇಕು ಎಂಬುದಾಗಿ. Quarrel, we should remember, does not win people. We Christians ought to be respectable people. He says in verse 2, to speak evil of no one, avoid quarreling, to be gentle on the other hand, and to show perfect courtesy. To whom? Towards all people, whether rich or poor, whether educated or uneducated, whether dignified or very ordinary people, to all people, be kind. And this is the attitude which produces good works. And Paul is exhorting us. We should exhibit our Christian love to all people, according to verse 2. ನೀವು ಕ್ರೈಸ್ತರೋ, ವಿಶ್ವಾಸಿಗಳೋ, ಸಭಾ ಸೇವಕರೋ ಅಥವಾ ಸಭಾ ನಾಯಕರೋ ಯಾರೇ ಆಗಿರಲಿ, ಒಂದು ವೇಳೆ ನೀವು ಕ್ರೈಸ್ತರೇ ಆಗಿಲ್ಲ, ನೀವು ಒಂದು ವೇಳೆ ಈ ವಾಕ್ಯವನ್ನು ಮೊದಲನೇ ಸಾರಿ ಕೇಳುತ್ತಿರಬಹುದು, ಯಾರೇ ಇರಲಿ, ನನ್ನ ವ್ಯಕ್ತಿತ್ವ 3ನೇ ಅಧ್ಯಾಯ ಮೊದಲನೇ 2 ವಚನಗಳಿಗೆ ಹೋಲಿಸಬಹುದಾ? ಹೋಲಿಕೆ ಆಗ್ಬೋದಾ? ನಾವು ಪರೀಕ್ಷಿಸಬೇಕಲ್ಲವೇ? ಮತ್ತೊಂದು ಆವರ್ತಿ, ಅಧಿಪತಿಗಳಿಗೆ, ಅಧಿಕಾರಿಗಳಿಗೆ ಅಧೀನರಾಗಿರ್ರಿ, ವಿಧೇಯರಾಗಿರ್ರಿ, ಯಾರನ್ನು ದೂಷಿಸಬೇಡಿ. Are you a Christian? You are a believer? Maybe you are an evangelist, or you are a leader, you are a pastor, or whoever you are. Or perhaps you are not even a Christian. You are listening to this for the first time. Can you apply verses 1 and 2 of chapter 3? Obedience to authority, submissiveness, not to speak of evil of anyone and produce good works. ಇದು ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ? ನಾವು ಪರೀಕ್ಷೆ ಮಾಡಬೇಕಲ್ವೇ ನಮ್ಮ ಜೀವಮಾನವನ್ನು? ಪ್ರಿಯ ಸಹೋದರರೇ, ಸಹೋದರಿಗಳೇ,
ಕ್ರೈಸ್ತರ ಪರಿಣಾಮತೆ ಸಭೆಯಲ್ಲಿ ಅಲ್ಲ, ಇಲ್ಲಿ ಪ್ರಾರಂಭ ಆಗಿ ಸಮಾಜದಲ್ಲಿ, ಸರ್ಕಾರದಲ್ಲಿ ಆಗ್ತದೆ. ಡಿಯರ್ ಫ್ರೆಂಡ್ಸ್, ದಿ ಇಂಪ್ಯಾಕ್ಟ್ of Christian believers is not just in the church, within the four corners of the church, but it is outside, in the society. How does it happen? Paul says by obedience and by doing good works and not to speak evil of anyone. And he says these are the characteristics of a Christian. ನಾವು ಪೌಲನು ನಮ್ಮನ್ನು ಎಚ್ಚರಿಸಿದಂತೆ ಎಲ್ಲರಿಗೂ, ನಮ್ಮ ಮೇಲಿರುವ ಪ್ರತಿಯೊಬ್ಬರಿಗೂ ನಾವು ವಿಧೇಯರಾಗಿದ್ದು ಯಾರನ್ನೂ ದೂಷಿಸದೆ ಸಕಲ ಸತ್ಕಾರ್ಯಗಳನ್ನು ಮಾಡುವ ಮತ್ತು ಇದರಿಂದ ಸಮಾಜದ ಮೇಲೆ ಹೆಚ್ಚಿನ ಪರಿಣಾಮ ಆಗುವಂತೆ ದೇವರು ನಮ್ಮನ್ನೆಲ್ಲ ಉಪಯೋಗಿಸಲಿ. ಪ್ರಾರ್ಥನೆ ಮಾಡೋಣ. ಪೌಲನು ನಮಗೆ ತೀತನ ಮೂಲಕ ಜ್ಞಾಪಕ ಪಡಿಸುತ್ತಿದ್ದಾನೆ. ಇವೆಲ್ಲ ನಮಗೆ ಗೊತ್ತಿದೆ. ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ ನಾವು ವಿಧೇಯರಾಗಿರಬೇಕೆಂಬುದಾಗಿ. ಆದರೆ ಕ್ರೈಸ್ತರೆಂಬ ಹೆಮ್ಮೆಯಿಂದ ನಾವು ಅನೇಕ ಸಾರಿ ತಿರಸ್ಕಾರ ಮಾಡ್ತೇವೆ ಮತ್ತು ದೂಷಣೆ ಮಾಡ್ತೇವೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಾವು ಮಾಡುವ ಪ್ರಸಂಗಗಳಾಗಲಿ, ನಮ್ಮ ಬೋಧನೆಗಳಿಂದಾಗಲಿ ಸಮಾಜವು ನಾವು ಕ್ರೈಸ್ತರೆಂದು ತಿಳ್ಕೊಳ್ಳುವುದಿಲ್ಲ. ಬದಲಾಗಿ ನಮ್ಮ ಬಾಳು, ನಮ್ಮ ಜೀವಮಾನ ಅದು ನಿನಗೆ ಮೆಚ್ಚುಗೆಯಾಗಿರಬೇಕಾದರೆ ನಾವು ಎಲ್ಲರಿಗೂ ಅಧೀನರಾಗಿರಬೇಕು, ಎಲ್ಲರನ್ನು ಪ್ರೀತಿ ಮಾಡಬೇಕು, ಎಲ್ಲರಿಗೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಬೇಕೆಂಬುದೇ. ಹೀಗೆ ನಮ್ಮನ್ನು ನೀನು ಕ್ಷಮಿಸಿ, ಅಂಗೀಕರಿಸಿ ಉತ್ತಮ ಕ್ರೈಸ್ತರಾಗಿ ಸಮಾಜದಲ್ಲಿ ಬಾಳುವ ಕೃಪೆ ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.